ಸರ್ ಸರ್ ಅದು 1.5 ವರ್ಷ ಇಲ್ಲ 2 ವರ್ಷ. 1.5 2 ವರ್ಷನಾ? ಕರೆಕ್ಟಾಗಿ ಹೇಳಮ್ಮ. 2 ವರ್ಷ 1 ತಿಂಗಳು 12 ದಿವಸ ಆಗಿದೆ ಸರ್. ಬನ್ನಿ ಮಿಸ್ಟರ್ ಕರ್ಣ. ನಮಸ್ತೆ ಸರ್. ನಮಸ್ಕಾರ. ಏನ್ ಸರ್ ಇದ್ದಕ್ಕಿದ್ದ ಹಾಗೆ ಬಂದ್ಬಿಟ್ಟಿದ್ದೀರಾ? ಏನಾದರೂ ವಿಚಾರಿಸೋದಿತ್ತಾ? ಎನ್ಕೊಯ್ರಿನೇ. ಅಲ್ಲ ಕರ್ಣ ಅವ್ರೆ, ಇವಳು ಈ ಊರ್ನವಳಲ್ಲ. ಇವಳನ್ನ ಹೇಗ್ ಕೆಲ್ಸಕ್ಕೆ ತಗೊಂಡ್ರಿ? ಅದು ನಮ್ಮ ಅಜ್ಜಿಗೆ ಇವಳು ದೇವಸ್ಥಾನದಲ್ಲಿ ಸಿಕ್ಕಿದ್ಲಂತೆ. ಅಲ್ಲಿ ಚಿಕ್ಕ ಪುಟ್ಟ ಕೆಲಸ ಮಾಡ್ಕೊಂಡಿದ್ಲು. ಒಂಟಿ ಹುಡುಗಿ, ಏನಾದರೂ ತೊಂದರೆ ಆಗಬಹುದು ಅಂತ ಅವಳನ್ನು ನಮ್ಮ ಅಜ್ಜಿ ಇಲ್ಲಿ ಕೆಲಸ ಮಾಡ್ಕೊಂಡಿರ್ಲಿ ಅಂತ ಕರ್ಕೊಂಡು ಬಂದರು. ಇವಳು ಅಡುಗೆ ತುಂಬ ಚೆನ್ನಾಗಿ ಮಾಡ್ತಾಳೆ ಸರ್. ಬರೀ ಅಡುಗೆ ಕೆಲಸ ಒಂದೇನಾ ಅಥವಾ ಬೇರೆ ಏನಾದರೂ ಕೆಲಸ ಮಾಡಕ್ ಬರುತ್ತಾ? ಮನೆ ಕೆಲಸ ಎಲ್ಲ ಅಚ್ಚುಕಟ್ಟಾಗಿ ಮಾಡ್ತೀನಿ ಸರ್. ಇದೇನು ಇನ್ಸ್ಪೆಕ್ಟರ್, ಇವಳ ಬಗ್ಗೆ ಇದ್ದಕ್ಕಿದ್ದ ಹಾಗೆ ವಿಚಾರಿಸ್ತಾ ಇದ್ದೀರಿ? ಹೇಳ್ತೀನಿ. ಹೇಳಮ್ಮ, ನೀನು ಒಬ್ಳೇ ಇರೋದಾ ಅಥವಾ ನಿನಗೆ ಯಾರಾದರೂ ಸಂಬಂಧಿಕರು ಏನಾದರೂ ಇದ್ದಾರಾ? ಸರ್ ಅದು ಸಂಬಂಧಿಕರೆಲ್ಲ ಇದ್ರು, ಈಗಿಲ್ಲ ಅಲ್ವಾ ಭೂಮಿ? ಹೌದು ಸರ್. ಹಾಗಾದ್ರೆ ಮೈಲಾಪುರದ ಶಂಕರಪ್ಪನವರು ನಿನಗೇನಾಗಬೇಕು? ಸರ್ ಅದು ಯಾಕಮ್ಮ, ಏನಾಯ್ತು? ಹೇಳು, ಪರವಾಗಿಲ್ಲ. ಸರ್ ಅವ್ರು ನನ್ನ ತಂದೆ. ಯಾಕೆ ಸರ್, ಅವ್ರಿಗೇನಾದ್ರೂ ತೊಂದರೆ ಆಗಿದ್ಯಾ? ಚೆನ್ನಾಗೇ ಇದ್ದಾರೆ. ಅಲ್ಲಮ್ಮ, ಈಗಷ್ಟು ಸಂಬಂಧಿಕರು ಯಾರೂ ಇಲ್ಲ ಅಂತಂದೆ. ಈಗ ನಿಮ್ ತಂದೆ ನೆನಪು ಬಂದ್ಬಿಟ್ರಾ? ಅದು ಹಾಗಲ್ಲ ಸರ್. ಅವ್ರು ನನ್ನ ಜೊತೆಲಿಲ್ಲ ಅಂತ ಹೇಳ್ದೆ, ಆದ್ರೆ ಯಾರು ಇಲ್ಲ ಅಂತ ನಾನು ಹೇಳಿಲ್ವಲ್ಲ. ಹೋಗ್ಲಿ, ನಿಮ್ ತಂದೆ ಜೈಲಲ್ಲಿರೋ ವಿಷಯ ನಿನಗೆ ಗೊತ್ತಾ? ಗೊತ್ತು ಸರ್. ಅವ್ರ ಮನಸ್ಥಿತಿ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಜೈಲಿಂದ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದ್ರು. ಮಿಸ್ಟರ್ ಕರ್ಣ, ಇವ್ರ ಅಪ್ಪನ ಬಗ್ಗೆ ನಿಮಗೆ ಮೊದಲೇ ಮಾಹಿತಿ ಇತ್ತಾ? ಅಥವಾ ಇವಳೇ ಏನಾದರೂ ಅನಾಥೆ ಅಂತ ಹೇಳ್ಕೊಂಡಿದ್ಲಾ? ನನಗೆ ಇವಳ ಬಗ್ಗೆ ಸಂಪೂರ್ಣ ಮಾಹಿತಿ ಇದೆ ಸರ್. ಇವಳು ಎಲ್ಲರ ಹತ್ರ ಎಲ್ಲ ವಿಚಾರನೂ ಹೇಳಿಕೊಳ್ಳಲ್ಲ. ತಂದೆ ಜೈಲಲ್ಲಿದ್ದಾರೆ ಅಂತಂದ್ರೆ ಸುಮ್ಮನೆ ಇವಳಿಗೆ ತೊಂದರೆ ಅಲ್ವಾ? ಅದಕ್ಕೆ ಇವಳು ಕೆಲವೊಂದು ವಿಚಾರಗಳನ್ನು ಕೆಲವ್ರ ಹತ್ರ ಮಾತ್ರ ಹೇಳ್ಕೊಂಡಿದ್ದಾಳೆ. ಅವರಲ್ಲಿ ನಾನು ಕೂಡ ಒಬ್ಬ. ಸರ್, ನಮ್ಮ ತಂದೆಯವ್ರ ಬಗ್ಗೆ ಕೇಳ್ತಿದ್ದೀರಾ ಅಂತಂದ್ರೆ ಅವ್ರಿಗೇನಾದ್ರೂ ಹೆಚ್ಚು ಕಡಿಮೆ ಆಗಿರುತ್ತೆ. ಹೇಳಿ ಸರ್, ಏನಾಯ್ತು ಅವ್ರಿಗೆ? ಹೇಳದ್ನಲ್ಲಮ್ಮ, ಚೆನ್ನಾಗಿದ್ದಾರೆ ಅಂತ. ಗಟ್ಮುಟ್ಟಾಗಿ ಇರೋದಕ್ಕೆ ಆಸ್ಪತ್ರೆಯಿಂದ ತಪ್ಸ್ಕೊಂಡು ಓಡೋಗಿರೋದು. ನಿನಗೆ ನಿಮ್ಮ ಅಪ್ಪನ್ ಬಿಟ್ರೆ ಯಾರು ಇಲ್ಲ, ಅವ್ರಿಗೆ ನಿನ್ ಬಿಟ್ರೆ ಯಾರು ಇಲ್ಲ. ಈ ವಯಸ್ಸಲ್ಲಿ ಅವ್ರು ತಪ್ಸ್ಕೊಂಡು ಎಲ್ಲಿ ಹೋಗ್ತಾರೆ ಅಲ್ವಾ? ಖಂಡಿತ ನಿನ್ ಹುಡ್ಕೊಂಡು ಇಲ್ಲಿಗೆ ಬಂದಿರ್ತಾರೆ. ಹೋಗ್ರಿ, ಮನೆಯೆಲ್ಲ ಹುಡುಕ್ರಿ. ಕರ್ಣ ಅವ್ರೆ, ಇವಳು ಹೇಗೆ? ಇವಳು ಇಲ್ಲಿ ಕೆಲ್ಸಕ್ಕೆ ಬಂದಾಗಿಂದ ಈ ಮನೇಲಿ ಏನಾದ್ರೂ ಅಚಾತುರ್ಯ ನಡೆದಿದ್ಯಾ? ಇಲ್ಲ ಸರ್, ನೀವು ಇವಳ ಮೇಲೆ ಅನುಮಾನ ಪಡೋ ಅಗತ್ಯನೇ ಇಲ್ಲ ಸರ್. ಇದುವರೆಗೂ ಇವಳ ಕಡೆಯಿಂದ ನಮ್ಮ ಮನೆಯವರಿಗೆ ಯಾವ ತೊಂದರೆನೂ ಆಗಿಲ್ಲ. ಒಂದು ದಿನ ಕೂಡ ಇವಳು ಧ್ವನಿ ಏರಿಸಿ ಮಾತಾಡೋದನ್ನ
ನಾನು ಕೇಳೇ ಇಲ್ಲ ಸರ್. ನಿಜ ಹೇಳಬೇಕು ಅಂತಂದರೆ ಇವಳು ಈ ಮನೆ ಮಗಳಿದ್ದ ಹಾಗೆ. ಸರ್ ನೀವು ಹೇಳ್ದಂಗೆ ಇಲ್ಲಿ ಯಾರೂ ಹೊಸಬ್ರು ಬಂದಿಲ್ಲ ಸರ್. ಈ ಊರಿಗೆ ಯಾರೇ ಹೊಸಬ್ರು ಬಂದರು ಈ ಊರ ಜನ ಟಕ್ಕಂತ ಕಂಡಿಡಿದ್ಬಿಡ್ತಾರೆ ಸರ್. ಹಾಗೊಂದು ವೇಳೆ ಬಂದಿದ್ರೆ ನಾವೇ ನಿಮಗೆ ವಿಷಯ ತಿಳಿಸ್ತಿರ್ಲ್ವ ಸರ್? ಏಯ್, ನಾನು ಇನ್ನೇನಾದರೂ ಕೇಳದ್ನಾ? ಆಗಲ್ಲ ಸರ್, ಕೇಳ್ಬಿಡ್ತೀರೇನಂತ ಮುಂಚಿತವಾಗಿ ಎಲ್ಲ ಹೇಳ್ಬಿಟ್ಟೆ ಸರ್. ಕ್ಷಮಿಸ್ಬಿಡಿ ಸರ್. ಕರ್ಣ, ಏನಪ್ಪ ಪೊಲೀಸ್ ಅವರು ಮನೆಯೆಲ್ಲ ಹುಡುಕ್ತಾ ಇದ್ದಾರೆ, ಏನ್ ವಿಷಯ? ಅದು ಅದು ಅಜ್ಜಿ, ಒಬ್ಬ ಖೈದಿ ತಪ್ಪಿಸ್ಕೊಂಡಿದ್ದಾನೆ ಅಂತೆ. ಅವನೇನಾದರೂ ನಮ್ಮನೆಗೆ ಬಂದು ಬಚ್ಚಿಟ್ಕೊಂಡಿದ್ದಾನ ಅಂತ ನೋಡ್ಕೊಂಡು ಹೋಗೋದಕ್ಕೆ ಬಂದಿದ್ದಾರೆ. ಇನ್ಸ್ಪೆಕ್ಟರ್, ನಮ್ಮ ಅಜ್ಜಿ ಯಾವಾಗಲೂ ದೇವರು, ಪೂಜೆ, ಪುನಸ್ಕಾರ ಅಂತ ಇರ್ತಾರೆ. ಅವರಿಗೆ ಹೊರಗಡೆ ವಿಚಾರ ಏನೂ ಗೊತ್ತಿರಲ್ಲ. ಪೊಲೀಸ್ ಅಂದ ತಕ್ಷಣ ಗಾಬರಿ ಆಗ್ಬಿಟ್ಟಿದ್ದಾರೆ. ನಾನೇನು ಹೇಳ್ತಿದ್ದೀನಿ ಅಂತ ನಿಮಗೆ ಅರ್ಥ ಆಗ್ತಿದೆ ಅಲ್ಲ ಇನ್ಸ್ಪೆಕ್ಟರ್? ನನಗೆ ಅರ್ಥ ಆಗ್ತಿದೆ ಕರ್ಣ ಅವರೇ. ನಾವು ಪೊಲೀಸ್ನವರು ಕಟುಕರಲ್ಲ. ನಮ್ಮಿಂದ ಇನ್ನೊಬ್ಬರಿಗೆ ತೊಂದರೆ ಆಗಬಾರ್ದು ಅನ್ನೋದು ನಮಗೆ ಚೆನ್ನಾಗಿ ಗೊತ್ತಿದೆ. ಅಜ್ಜಿ ಎಲ್ಲೋ ಹೊರಟಿರೋ ಆಗಿದೆ. ಹಾ, ಸುರಭಿ ಮತ್ತೆ ನಾಗಲಕ್ಷ್ಮಿ ತೋಟದ ಕಡೆ ಹೋಗಿದ್ದಾರೆ. ಬಿಡುವು ಮಾಡ್ಕೊಂಡು ಬಾ ಅಂದ್ರು, ಅಲ್ಲಿಗೆ ಹೋಗ್ತಾ ಇದ್ದೀನಿ. ಇನ್ಸ್ಪೆಕ್ಟರ್, ನಮ್ಮ ಅಜ್ಜಿ ಹೊರಗಡೆ ಹೋಗ್ಬೋದಲ್ವಾ? ಅಯ್ಯೋ, ಇದ್ರಲ್ಲಿ ನನ್ ಕೇಳೋದು ಏನು ಬಂತು? ಧಾರಾಳವಾಗಿ ಹೋಗಿ ಬನ್ನಿ. ನಾವು ನಮ್ಮ ಡ್ಯೂಟಿ ಮಾಡ್ತಾ ಇದೀವಿ ಅಷ್ಟೇ. ಅಮ್ಮ, ನಮ್ಮಿಂದ ಏನಾದರೂ ತೊಂದರೆ ಆಗಿದ್ರೆ ದಯವಿಟ್ಟು ಕ್ಷಮಿಸಿ. ಅಯ್ಯೋ ಹಾಗೇನಿಲ್ಲ, ನೀವು ನಿಮ್ಮ ಕೆಲಸ ಮುಂದುವರಿಸಿ. ಕರ್ಣ, ನಾನು ಹೋಗಿ ಬರ್ತೀನಪ್ಪ. ಸರಿ ಅಜ್ಜಿ, ಹುಷಾರು. ಹ್ಮ್. ಸರ್ ಮನೆಯೆಲ್ಲ ಸರ್ಚ್ ಮಾಡಿದ್ವಿ ಸರ್. ಶಂಕರಪ್ಪನವ್ರು ಎಲ್ಲೂ ಕಾಣಿಸ್ತಾ ಇಲ್ಲ ಸರ್. ಏನಮ್ಮ ಭೂಮಿ, ನಾವು ಸ್ಟೇಷನ್ ಕರೆದಾಗ ಬರಬೇಕಾಗುತ್ತೆ. ಆಗ್ಲಿ ಸರ್. ನಿಮಗೆ ಹೇಗೆ ಕೃತಜ್ಞತೆನ ಹೇಳಬೇಕು ನನಗಂತೂ ಗೊತ್ತಾಗ್ತಾ ಇಲ್ಲ ಸರ್. ಅಂತೂ ಇರೋ ವಿಚಾರನ ನಮ್ಮ ಅಜ್ಜಿಗೆ ಹೇಳಿಲ್ವಲ್ಲ, ಅದಕ್ಕೆ ತುಂಬ ಧನ್ಯವಾದಗಳು ಸರ್. ಎಲ್ಲ ಕ್ರಿಮಿನಲ್ಸ್ ಮಕ್ಕಳು ಕ್ರಿಮಿನಲ್ಸ್ ಆಗಿರೋದಿಲ್ಲ ಅಲ್ವಾ? ಅವ್ರಿಗೂ ವೈಯಕ್ತಿಕ ಜೀವನ ಅಂತ ಒಂದಿರುತ್ತೆ. ನಮಗೂ ಅರ್ಥ ಆಗುತ್ತೆ ಕರ್ಣ ಅವರೇ. ನಾವಿನ್ನು ಬರ್ತೀವಿ. ಭೂಮಿಯವರೇ, ಯಾಕೆ ಅಳ್ತಾ ಇದ್ದೀರಾ? ನಮ್ಮಪ್ಪ ಹಾಸ್ಪಿಟ್ಲಿಂದ ತಪ್ಪಿಸ್ಕೊಂಡ್ಬಿಟ್ಟಿದ್ದಾರೆ. ಅವ್ರು ಎಲ್ಲಿದ್ದಾರೋ ಏನೋ ಒಂದು ಗೊತ್ತಾಗ್ತಾ ಇಲ್ಲ.